ಈಗಾಗಲೇ ರಾಮ ಮಂದಿರಕ್ಕೆ SITಯನ್ನು ರಚನೆ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಅವನು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು ಕೂಡ ಇದಾಗಿದೆ. ಆದರೆ ಮಾನಸಿಕವಾಗಿ ಈ ಥರದ ಘಟನೆಗಳು ನಡೆದಾಗ ನಮ್ಮ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸಕ್ಕೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಿಯನ್ನು ಇಟ್ಟಂಗೆ ಆಗ್ತದೆ ಅನ್ನೋದು ಆಗಿದೆ. ಆದ್ದರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರು ಎಷ್ಟೇ ಇದ್ದರೂ ಕೂಡ ಕ್ರಮವನ್ನು ತಗೋತಾ ಇದ್ದಾರೆ. ಅಲ್ಲಿ SIT ಕೂಡ ಆಗೋದ್ರ ಜೊತೆಯಲ್ಲಿ ಅವರ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ತುಂಬ ತ್ವರಿತವಾಗಿ ನಡೀತಾ ಇದೆ. ವಿಶ್ವಾದ್ಯಂತ ಲಸಿಕೆ ಅಭಿಯಾನ ಎಲ್ಲಿ ಸುರೇಶ್ ಗೌಡ ಲಸಿಕೆ ಅಭಿಯಾನ ನಡೀತಾ ಇದೆ. ಅದನ್ನು ತುಮಕೂರಲ್ಲೂ ಕೂಡ ಇವತ್ತು ಜಿಲ್ಲಾಡಳಿತ ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನನಗೆ ನೆನ್ನೆ CEO ಅವರು ಬಾ ಕೋಡ ದೂರವಾಣಿ ಮಾಡಿ ನೀವು ಬರಲೇಬೇಕು ಅಂತ ಅಂದರು. ನಾನು ಕುಣಿಗಲ್ಲಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ, ಹಾಗಾಗಿ ಬಂದ್ವಿ. ನನಗನ್ನಿಸ್ತದೆ ಇದೊಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಈ ಕಡೆ ಬರ್ರಿ ಮಾಡ್ತಕ್ಕಂಥದ್ದಕ್ಕೆ ದೇಶದ ಪ್ರಧಾನಮಂತ್ರಿಗಳು ಇಡೀ ವಿಶ್ವಾದ್ಯಂತ ಇವತ್ತು ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊಬಂದಿದೆ. ನಮ್ಮ ದೇಶ ಪೋಲಿಯೋ ಮುಕ್ತ ಆಗಿದೆ. ಆದರೂ ಕೂಡ ಹೊರ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ಭಾಗದಲ್ಲಿ ಇನ್ನೂ ಕೂಡ ಪೋಲಿಯೋ ಇರೋದರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಆಯಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರವು ಕೂಡ ಮನವಿ ಮಾಡಿದ ಮೇರೆಗೆ ಇವತ್ತು ಇದನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ತುಮಕೂರಿನಲ್ಲೂ ಕೂಡ 1 ಲಕ್ಷಕ್ಕೂ ಮೇಲ್ಪಟ್ಟು ಮಕ್ಕಳಿಗೆ ಈ ಪೋಲಿಯೋ ಲಸಿಕೆಯನ್ನು ಹಾಕ್ತಕ್ಕಂಥ ವಿನೂತನ ಕಾರ್ಯಕ್ರಮ ಜಿಲ್ಲಾಡಳಿತ ಮಾಡಿದ್ದಾರೆ. ಅದು ಜಿಲ್ಲಾಧಿಕಾರಿಗಳು, GHO ಇರ್ಬೋದು, CO ಇರ್ಬೋದು. CO ಅವರು ತುಂಬ ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು, ಮತ್ತೊಂದು ಏನು PHಗಳಿದೆ ಎಲ್ಲ ಕಡೆಯಲ್ಲೂ ಕೂಡ ಆಗ್ತಾಯಿದೆ. ಇವತ್ತು ಮಾಡ್ತಾರೆ. ಅದಾದಮೇಲೆ ಮನೆಗೂ ಕೂಡ ಹೋಗಿ ಭೇಟಿ ನೀಡ್ತಕ್ಕಂಥ ಕೆಲಸವನ್ನು ಈ ವರ್ಷದಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನು ಈಗಾಗಲೇ ಆಗಿದೆ, ಘೋಷಣೆ ಆಗಿದೆ. ಅದನ್ನು ಮುಂದಕ್ಕೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆಯ ಸುಸಂದರ್ಭ. ಇದನ್ನು ರಾಜ್ಯದ ಜಿಲ್ಲಾಡಳಿತ ಭಾರತ ಸರ್ಕಾರದ ಒಂದು ಸಹಯೋಗದೊಂದಿಗೆ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಉತ್ತಮವಾದ ಬೆಳವಣಿಗೆ. ಒಂದು ನಿಮಿಷ ತಾಳಪ್ಪ, ಸಣ್ಣ ಪುಟ್ಟದಕ್ಕೆ ನನಗೆ ಮಾಹಿತಿ ಇಲ್ಲ, ದಯವಿಟ್ಟು ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ನೋಡಪ್ಪ, ಒಂದು ನಿಮಿಷ ತಾಳಿ. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವ್ನು ಏನ್ರಿ ಮಾತಾಡ್ತಾನೆ ಮನೆಗಾಯನಾಗ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ ನೀನು ಒಂದು ಒಳ್ಳೆ ಅದೇನೋ ಮಾಡಿದಾರಂತೆ ಪರಿಶ್ರಮ ಅಂತಾನೆ ಏನೋ ಒಂದು ಕೋಚಿಂಗ್ ಸೆಂಟ್ರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು ಕುಮಾರಸ್ವಾಮಿಯವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ. ನಾನು ಇನ್ನೂ 1ನೇ ಕ್ಲಾಸ್ ಅಂತೀನಿ. ನಾನು ಪದೇ ರಾಜಕಾರಣ ಮುಳ್ಳಿನ ಹಾಸಿಗೆ. ಭಾಷೆ ಎಲ್ಲಕ್ಕಿಂತ ಕೆಟ್ಟದ್ದು. ಆ ಭಾಷೆಯನ್ನು ನೀವು ಇದೇ ರೀತಿ ಇಟ್ಕೊಂಡು ಏನು ಮುಖ್ಯ ಮಾಡಬೇಕು ಅನ್ನೋ ನನಗೆ ಈ ನಿಮಿಷಕ್ಕೂ ಗೊತ್ತಿಲ್ಲ. ಅವತಾರ ಸಿಕ್ಕಿದ್ರೆ ನಾನು ಅವ್ರಿಗೆ ಏನೇನು ಹೇಳಬೇಕು ಹೇಳ್ತೀನಿ. ಒಳ್ಳೇದಲ್ಲ ಇದು. ನಾನು ಅಶೋಕ 40 ವರ್ಷ ಸ್ನೇಹಿತರು. ನಾನೇ ಬೇರೆ ಪಾರ್ಟಿಲಿದ್ದೆ, ಅವನೇ ಬೇರೆ ಪಾರ್ಟಿಲಿದ್ದು. ಅವ್ರು BJP ಇದ್ದರು, ನಾನು ಜನತಾ ಪಾರ್ಟಿಲಿದ್ದೆ. ಅವಾಗಿಂದ ದೋಸ್ತು. ಯಾವಾಗ ಸೇರ್ತಾ ಇರ್ತೀವಿ, ಅದಕ್ಕೇನಿದೆ. ನಾವು ಒಂದು ನಿಮಿಷಪ್ಪ, ನಾನು ಒಬ್ಬ ರಾಜ್ಯದ ಮತ್ತು ನನ್ನದೇ ಆದಂಥ ಇತಿಹಾಸವನ್ನು ಉಳ್ಳವನು. ನಾನು ನಮ್ಮ ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇನ್ಯಾರನ್ನೂ ಕೇಳಿ ಹೋಗಬೇಕು ಅನ್ನೋ ಭಾವನೆ ಇಲ್ಲ. ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇದ್ದೀನಿ. ಆಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿದ್ರು, ಹೋಗಿ ಅಲ್ಲೇನೇ ಮಾತಾಡಬೇಕು ಮಾತಾಡಿರ್ತೀವಿ. ಗುಡ್ಡದೆ ಅಂದ್ರೆ ಏನು? ಇವಾಗ ಕೊಟ್ಟಿದ್ದೀವಲ್ಲ, ಅದು ಗುಡ್ ನ್ಯೂಸ್ ಅಲ್ವಾ? ಪಲ್ಸ್ ಪೋಲಿಯೋ ಗುಡ್ದಲ್ವಾ? ಗುಡ್ ನ್ಯೂಸ್ ಅಲ್ವಾ? ಒಂದು ವರಿಷ್ಠರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವ್ರ ತೀರ್ಮಾನ ಅಂತಿಮ.